ಈ ಟೈಮಲ್ಲಿ ಅಪ್ಪಾಜಿ ಅಮ್ಮ ಎಷ್ಟು ನೆನಪಾದ್ರಣ ಆ ಟೈಮಲ್ಲಿ? ಗೊತ್ತು ಕೇಳಿ. ಅಪ್ಪಾಜಿ ಮತ್ತೆ ಅಮ್ಮ ಅದು ಎವ್ರಿ ಟೈಮ್ ದೇ ಆರ್ ವಿತಿನ್ ಅಸ್ ಅಷ್ಟೇ. ಚಿಕ್ಕವರಿರುವಾಗ ಏನಾದ್ರು ಒಂಚೂರು ಹುಷಾರಿರಲಿಲ್ಲ, ಏನೋ ಒಂದು ಸಮಸ್ಯೆ ಆದಾಗ ಅಪ್ಪಾಜಿ ಅಮ್ಮ ಎಷ್ಟು ಕೇರ್ ಮಾಡೋರು, ಅವಾಗ ಕರ್ಕೊಂಡು ಹೋಗೋದು ಕೇಳಿ. ಪ್ಲೀಸ್ ಅಕ್ಕ ಹೇಳಿ. ನಾನು ಎಷ್ಟೋ ವರ್ಷ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡಿದ ತುಂಬ ತಮಾಷೆ ಮಾಡ್ತೀವಿ. ನಿಶು ತುಂಬ ಚಿಕ್ಕವಳು ಅವಾಗ, ನಿವೇದಿತ ಅನಿಸುತ್ತೆ, ನಿವೇದಿತ ತುಂಬ ಚಿಕ್ಕ ಮಗು. ಆಮೇಲೆ ಹಲ್ಲೋವ ಕಿವಿ ನೋವು ರಾತ್ರಿ ಅವ್ರಿಗೆ ಕಿವಿ ನೋವು ಬಂದ್ಬಿಟ್ಟಿತ್ತು. ಸಾಯಂಕಾಲ ಆದಮೇಲೆ ನೋಡಿದ್ವಿ 10 ಗಂಟೆವರೆಗೂ ಹಿ ಕುಡಂಟ್ ಟೇಕ್ ಇಟ್. ರಾತ್ರಿ 10ವರೆಗೂ ಏನೋ. ಆಮೇಲೆ ಫೋನ್ ಮಾಡಿದೆ, ಅಮ್ಮಂಗೆ ಫೋನ್ ಮಾಡಿದೆ, ಯಾಕಂದರೆ ನಾನು ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ಲ. ಸೊ ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮ ಹಿಂಗೆ ಅಪ್ಪಾಜಿ ಅಮ್ಮ ಇಬ್ಬರು ಬಂದ ಕಿವಿ ನೋವು ತೋರ್ಸಕ್ಕೆ ಡಾಕ್ಟರ್ ಕರ್ಕೊಂಡೋಗಿದ್ರು ಅವಾಗ. ಅದೇ ಇಟ್ಸ್ ಅ ಬಿಗ್ ಥಿಂಗ್ ಅವರಿಗೆ. ಅವಾಗ ಮಗಂಗೆ ಏನಾದರೂ ಆಗಿದೆ ಅಂತ ಹೇಳಿದಾಗ ಹೊಟ್ಟೆ ನೋವು ಬಂತಂದ್ರೆ ಅವರೇ ಬಂದು ಎಣ್ಣೆ ಹಚ್ಚಬೇಕು ಮಕ್ಕಳಿಗೆ. ಅದೇನೋ ಅವ್ರ ಮದರ್ ಟಚ್ ಅನ್ನೋದು ಅದೊಂದು ಯಾವಾಗಲೂ ಅಷ್ಟೇ. ಚೂರು ನೋವಾದರೂ ಬಟ್ ಯಾವ ಹಾಸ್ಪಿಟಲ್ ಅದು ಚೆನ್ನೈ, ಈ ಜಿಮ್ನಾಸ್ಟಿಕ್ಸ್ 3 ಜನ ಮಾಡ್ತಾಯಿದ್ರು, ಅಪ್ಪು ರಾಘು ಅವರು 3 ಜನ. ಅಲ್ಲಿ ನೀರಿತ್ತಂತ ಕಾಣಿಸುತ್ತೆ, ಲಾನಲ್ಲಿ ಮಾಡ್ತಾಯಿದ್ರು. ಅದು ಕೈ ಸ್ಲಿಪ್ ಆಗಿಬಿಟ್ಟು ಫ್ರ್ಯಾಕ್ಚರ್ ಆಗಿಬಿಟ್ಟು ಇದು ಫಸ್ಟ್ ಆಪರೇಷನ್ ಆಗಿದೆ. ಓಕೆ. ಸೊ ಚೆನ್ನೈ ಅಮ್ಮ ಅಲ್ಲೇ ಇದ್ದರು. ಅಮ್ಮ ಇಲ್ಲಿಗೆ ಬಂದುಬಿಡಿ, ಇಲ್ಲೇ ಬೆಸ್ಟ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗೋಣ ಅಂತ ಹೋದರೆ ಏರ್ಪೋರ್ಟಲ್ಲಿ ಅವರಿಬ್ಬರು ನಿಂತಿದ್ರು, ಜನ ನಿಂತಿರ್ತಾರಲ್ಲ, ಅಲ್ಲಿ ನಿಂತ್ಕೊಂಡಿದ್ರು ಅವರು. ಆಮೇಲೆ ಒಂದ್ಸರಿ ಏನೋ ಇನ್ಫೆಕ್ಷನ್ ಆಗಿತ್ತು ರಾಮಯ್ಯ ಹಾಸ್ಪಿಟಲಲ್ಲಿ. ಇವಾಗ 2005. ಓಕೆ ಓಕೆ. ಅಪ್ಪಾಜಿ ಅಮ್ಮ ಅಲ್ಲೇ ರಾಮಯ್ಯಗೆ ಹೋಗ್ಬಿಡೋಣ ಅಂತೇಳಿ ಅಲ್ಲೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಏನೋ ಇನ್ಫೆಕ್ಷನ್ ಇತ್ತು ಸ್ಟಮಕ್ಕಲ್ಲಿ. ಅಪ್ಪಾಜಿ ಬಂದ್ಬಿಟ್ಟು ನನಗೆ ಹೇಳೋರು, ನಿನ್ನ ಮನೆಗೆ ಹೋಗು, ನಾನು ಇಲ್ಲಿರ್ತೀನಿ. ಇಲ್ಲ ಅಪ್ಪಾಜಿ ನನಗೇನು ಪರವಾಗಿಲ್ಲ, ಇರ್ತೀನಿ ಅಪ್ಪಾಜಿ, ನೀವು ಊಟ ಮಾಡಿಬಿಟ್ಟು ನೀವು ಹೋಗಿ ರೆಸ್ಟ್ ತೊಗೊಳ್ಳಿ. ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಬೆಡ್ ಇರುತ್ತಲ್ಲ, ಅದ್ರ ಮೇಲೆ ಮಲ್ಕೊಂಡು ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ, ನಾನು ಇಲ್ಲಿ ಮಲ್ಕೋತಾ ಇದ್ದೀನಿ, ಅದೊಂದಕ್ಕೆ ನೀನು ಹೋಗು ಮನೆಗೆ ಅಂತ. ದೇವರೇ ಅವರು ದೊಡ್ಡವರಾಗಿದ್ದಾರೆ, ಅವ್ರಿಗೂ ಮಕ್ಕಳಿರನ್ನ ಅಪ್ಪಾಜಿ ಅಮ್ಮ ಮರ್ತು ಬಿಟ್ಟಿದ್ರು. ಎಷ್ಟೇ ಇದ್ರು ಮಕ್ಕಳು ಮಕ್ಕಳೇನೆ ಅವರಿಗೆ. ಬಟ್ ಈ ಟೈಮಲ್ಲಿ ಕೂಡ he is there and she is also there. ಬಟ್ ನಮಗೆ ದಟ್ ಅಂದರೆ ತುಂಬ ನೊಂದ್ಕೊಂಡ್ಬಿಡೋರು ಪಾಪ. ನಿಜ. ಅದು ತುಂಬ ಕಷ್ಟ ಆಗಿರೋದು ಅವರಿಬ್ಬರಿಗೂ ಹೇಳೋತಿದೆಯಲ್ಲ. ಬಿಕಾಸ್ ಇವ್ರು ಯಾರ್ಯಾರಿಗೆ ಹೇಳಿದ್ರು ನಾನು ಹೇಳಬೇಕಾಗ, ನಾನು ಆ ಕ್ಯಾನ್ಸರ್ ಅನ್ನೋ ವರ್ಡೇ ಹೇಳ್ತಾ ಇರಲಿಲ್ಲ ಅಲ್ಲಿ. ಎಲ್ಲರಿಗೂ ಹೀಸ್ ಆನ್ ಕೀಮೋ ಅಂತ ಹೇಳ್ತಿದ್ದೆ ನಾನು. ಎಲ್ಲರಿಗೂ ಗೊತ್ತು ಅವರಿಗೆ. ಆಮೇಲೆ ಏನಾಗ್ತಿತ್ತು, ಅದು ನಾನಲ್ಲಿ ಬ್ರೇಕ್ ಡೌನ್ ಆದರೆ ಅವ್ರಿಗೆಲ್ಲ ಯಾರು ನೋಡ್ಕೊತಾರೆ ಅವಾಗ. ಬಿಕಾಸ್ ಐ ಹ್ಯಾವ್ ಟು ಟೆಲ್, ಅವ್ರು ಹೇಳಿದರು, ಅವ್ರು ಹೇಳ್ಬಿಡು ಅಂತ. ಇಟ್ ವಾಸ್ ಲಿಲ್ ಡಿಫಿಕಲ್ಟ್. ಅಪ್ಪು ಅವರಂತೂ ಎವ್ರಿ ಟೈಮ್ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಅಪ್ಪು ಇದ್ದಿದ್ರೆ ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಹ್ಯಾಂಡಲ್ ಮಾಡೋದು ಬಂದಾಗ ಅನ್ಕೊಂಡೆ ಏನು ಮಾಡೋಕ್ಕಾಗ್ತೇನೋ, ಅಪ್ಪು ಏಜ್ ಅದು ಏನು ಬಿಡಮ್ಮ, ಏನು ಆ ರೀತಿ ಹೊರಗೆಲ್ಲ ಬಂದ್ಬಿಟ್ಟಿತ್ತು. ಸರಿ ಓದಿ ಬಿಡಿ, ಏನು ಮಾಡೋಕ್ಕಾಗತ್ತೆ, ಹಣೆ ಅಲ್ಲ ಬಿಡಪ್ಪ, ಏನು ಮಾಡೋಕ್ಕಾಗತ್ತೆ ಪಾಪ. ಅವನದೇನು ಹಣೆ ಬರ ಪಾಪ ಅವನದು, ಅಪ್ಪುದು ಏಜು ಅಲ್ವಲ್ಲ ಏನು ಅಟ್ಲಿ 60 ವರ್ಷ ಬದುಕಿದ್ದೀನಿ ಅನ್ನೋದೆಲ್ಲ ಮನಸ್ಸು ಬಂದ್ಬಿಟ್ಟಿತ್ತು. 60 ವರ್ಷ ಅಲ್ಲ, ಇನ್ನೂ ಇರಬೇಕು. ಇಲ್ಲ ಹೇಳೋದು ಮನುಷ್ಯನ ಥಾಟ್ಸ್ ಹೇಳೋದು. ಬಟ್ ಒಂದು ದಟ್ ಸಪೋರ್ಟ್ ಸಿಸ್ಟಮ್ಮು, ಆಮೇಲೆ ಅದು ಏನು ಪ್ರೀತಿ ಎಲ್ಲರೂ ತೋರಿಸಿರೋದು, ಅದು ಮಾತ್ರ ಯಾವತ್ತು ನಿಜ. ಐ ಥಿಂಕ್ ಐ ಕ್ಯಾನ್ ನೆವರ್ ಫರ್ಗೆಟ್. ಕರೆಕ್ಟ್. ಯಾವತ್ತೂ ಹೇಳ್ತೀವಣ್ಣ, ಒಂದು ಹೆಣ್ಣು ಮದುವೆ ಆಗೋರ್ನಲ್ಲಿ ತಂದೆಯ ಪ್ರತಿರೂಪ ನೋಡ್ತಾ ಇರ್ತಾಳೆ, ಹುಡುಕ್ತಾ ಇರ್ತಾಳೆ. ಅದೇ ರೀತಿ ಗಂಡು ಕೂಡ ತನ್ನ ಮದುವೆ ಆಗೋ ತನ್ನ ಅರ್ಧಾಂಗಿಲಿ ತಾಯಿಯ ಒಂದು ಪ್ರತಿರೂಪ ಕಾಣ್ತಿರ್ತಾಳೆ. ನಿಜಾರ್ಥದಲ್ಲಿ ಇವತ್ತು ಗೀತಕ್ಕ ಆ ಸ್ಥಾನದಲ್ಲಿ ನಿಂತ್ಕೊಂಡು ತಾಯಿಯಾಗಿ ಆರೈಕೆ ಬಹುಶಃ ನಿಮಗೆ ಮಾಡಿದ್ದಾರೆ. ಇಟ್ಸ್ ನಾಟ್ ಎಕ್ಸಾಜುರೇಷನ್. ಇಲ್ಲಾಂದಿದ್ರೆ ಅರ್ಧ ಕಾನ್ಫಿಡೆನ್ಸ್ ಹೋಗ್ಬಿಡೋದು. ಎಸ್, ಬಿಕಾಸ್ always she used to be there, always she said no, what has happened, nothing. ಆಗುತ್ತೆ, ಚೆನ್ನಾಗಿ ಆಗ್ತೀರಾ, ವೈ ಡೋಂಟ್ ಲೂಸ್ ಹೋಪ್, ಬೇಡ ಯಾತಕ್ಕೆ, ಇಲ್ಲ ಯು ಕ್ಯಾನ್ ಡು. ಅಯ್ಯೋ ಬರಬೇಕಾ ಹಂಗೂ ಬಂದ ತಕ್ಷಣ ಕೇಳಿದ್ರು, ಕಮಿಟ್ಮೆಂಟ್ ಯಾವುದೋ ಹೇಳ್ಬಿಟ್ಟಿದ್ದೀರಾ, ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಂತ ಕೇಳಿದ್ರು. ಇಲ್ಲ ಆ್ಯಸ್ ಸಚ್ ಏನಿಲ್ಲ, ಐ ಥಿಂಕ್ ಒಂದು 10-15 ಡೇಸ್ ಆದಮೇಲಿದೆ, ನೋಡೋಣ. ಆಮೇಲೆ ಡಾಕ್ಟ್ರು ಹೇಳಿದ್ರೆ ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಅಂತನಿತ್ತಲ್ವಾ.
ಎಲ್ಲರೂ ಏನು ಹೇಳ್ತಾ ಇದ್ರಂದರೆ ಇವತ್ತು ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ, ಆ ಟೈಮಲ್ಲಿ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್. ತೋರ್ಸಂಗಿಲ್ಲ ಇವ್ರ ಮುಂದೆ, ನಾನು ಎಮೋಷ್ನಲ್ ಆದ್ರೇನು ತೋರ್ಸಂಗಿಲ್ಲ. ನನ್ನ ಮಗಳು ತುಂಬ ಧೈರ್ಯ, ಅವರೆಲ್ಲ ಇದ್ದಾರೆ ಮಕ್ಕಳು, ಅವ್ರ ಮುಂದೆ ನಾನು ಬ್ರೇಕ್ ಡೌನ್ ಆಗ್ಕೊಳ್ತು. ಹಾಗೂ ಒಂದೆರಡು ಸರಿ ಅವ್ರು ಇಲ್ಲದೆ ಇದ್ದಾಗ ಹಂಗಾಯಿತು. ಅದು ಬಿಟ್ಟರೆ ಆಮೇಲೆ ಬಟ್ ನಾನು ನನ್ನ ತುಂಬ ಕಂಟ್ರೋಲ್ ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಐ ವಾಸ್ ಬಿಕಾಸ್ ಇಲ್ಲಾಂದರೆ ಅವರು ಅಷ್ಟು ಧೈರ್ಯವಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೆ ನಾವು ಜೊತೆಲಿರೋರು ಕೂಡ ಹಾಗೆ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಪ್ರೋಸೆಸ್ ಸ್ಲೋ ಆಗುತ್ತೆ. ಹಾಂ, ಡಾಕ್ಟರ್ಸ್ ಏನು ಹೇಳಿದ್ರು ಅದನ್ನೇ ಮಾಡಿದ್ದೆ ಅಷ್ಟೇ. ಬಿಟ್ಟಿದ್ದೆ. Anything you want to tell ಅಕ್ಕಂಗೆ ಈ ಟೈಮ್ನಲ್ಲಿ? ಎನಿ ಥ್ಯಾಂಕ್ಸ್ ಆರ್ ಸಾರಿ, ಎನಿಥಿಂಗ್? ಪಾಪ ಸಾರಿ ಅನ್ನೋದಕ್ಕಿಂತ ಬಿಕಾಸ್ ಶಿ ಹಸ್ ಟಾಲರೇಟೆಡ್ ಮೀ. ಅದೇ ಒಂದು ವಾಟ್ ಮಚ್ ಏನಂತೀವಿ, ಎಷ್ಟೇ ಕಷ್ಟ ನೋವು ದುಃಖ ಇದ್ರೂ ಅದೆಲ್ಲ ಟಾಲರೇಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅದು ಎಂಡ್ಗೆ ಬರೋದು. ನಿಜ. ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇದ್ದೇ ಇರುತ್ತೆ, ಗಂಡ ಹೆಂಡತಿ ಅಂದ್ರೆ ಬರಲೇಬೇಕು. No. But that's what I'm saying. Togetherness, especially in this profession, Yes. It's very difficult, but in spite of that to okay, leave it off. ಅದು ಬೇಡ, ಇನ್ನು ಮುಂದೆ ಅದು ಯಾರಿಗೂ ಬರಲ್ಲ. ಒಂದು ನಮಗೆ ಏಸ್ಕೆ ಆಗ್ಬಿಡುತ್ತೆ, ಏನೇ ಅದು ಥಾಟ್ ಪ್ರಾಸೆಸ್ ಬಂದ್ಬಿಟ್ರೆ ಭಾಳ ನೋವಾಗುತ್ತೆ, ದುಃಖ ಆಗುತ್ತೆ. ಆಮೇಲೆ ನಾನು ಒಬ್ಬನೇ ನುಂಕಬೇಕಾಗತ್ತೆ. ಬಟ್ ನಾನು ಹಂಗೆ ಮಾಡೋಕ್ಕೋಗಲ್ಲ, ಬೇಕಾಗಿ ಓಪನ್ಲಿ ಸೇ ಆಫ್. ಅದೊಂದು ಯಾವಾಗಲೂ ಆಗಿದ್ದ ಇರುತ್ತೆ ಇದು. ಬಟ್ ದ ಬೇ ಫ್ರಮ್ ಫಸ್ಟ್ ಇವಾಗ ಅಂತ ನಮ್ಮ ಮಕ್ಕಳ ವಿಷಯದಲ್ಲೂ ಸರಿ, ನಮ್ಮ ವಿಷಯದಲ್ಲೂ ಸರಿ, ಆಲ್ವೇಸ್ ಇದು ಐ ಥಿಂಕ್ ಮೂರನೇ ಸಲ ಅವರು ಇದು ಮುಡಿ ಕೊಡ್ತಾ ಇರೋದು.